ಕಿಲಾಃ ಕಾಶ್ಯಪ ಸಂಭೂತಾಃ ಕಿಲಾಃ ಪಾಪಹರಾ ಶುಭಾಃ ಕಿಲದಾನಾದ ಸತ್ಯಮ್ಮೆ ಪಾಪಂ ನಾಶಯ ಅಂತ ಒಂದು ಶಾಸ್ತ್ರವಾಕ್ಯ. ಹಾಗೆಯೇ ಕಿಲ ಅಂತ ಹೇಳುವ ದ್ರವ್ಯದ ಗುಣ ಪಾಪ ನಮ್ಮ ವೈದಿಕವಾದಂತಹ ಶಾಸ್ತ್ರದಲ್ಲಿ ಪಾಪಹರವಾಗಿ ಹಾಗೆಯೇ ಪೌಷ್ಟಿಕವಾಗಿ ಕೂಡ ಎರಡು ರೀತಿಯಲ್ಲೂ ಹೇಳಲ್ಪಟ್ಟಿದೆ. ಅದರಲ್ಲೂ ಶನಿಗೆ ತಿಲದ ಆಹುತಿ, ತಿಲದ ಭಕ್ಷ್ಯದ ನೈವೇದ್ಯ ಇತ್ಯಾದಿಯಾಗಿ ತಿಲ ಅತ್ಯಂತ ಪ್ರೀತಿಕಾರಕವಾದದ್ದು. ಯಾಕಂದರೆ ನಮ್ಮ ಸನಾತನವಾದಂತಹ ಪರಂಪರೆಯಲ್ಲಿ ಆ ದ್ರವ್ಯದ ಗುಣದ ಮೇಲೆ ಅದರ ಪರಿಣಾಮ ನಿರ್ಣಯ ಆಗ್ತದೆ. ಒಂದು ಧಾರ್ಮಿಕ ಕಾರ್ಯದಲ್ಲಿ ನಾವು ಯಾವ ದ್ರವ್ಯವನ್ನು ಉಪಯೋಗ ಮಾಡುತ್ತೇವೆ, ಅದರ ಗುಣ ಏನು ಅಂತ, ವೈದ್ಯಕೀಯವಾಗಿ ಅದರ ಗುಣ ಏನು ಅಂತ ಹೇಳುವುದರ ಮೇಲೆ ಅದರ ಪರಿಣಾಮ ಹೇಳಲ್ಪಟ್ಟಿದೆ. ಹಾಗೆ ತಿಲ ಅಂತ ಹೇಳುವಂತಹದ್ದು ಶರೀರದ ಎಲ್ಲ ಕಲ್ಮಶಗಳನ್ನು ನಾಶ ಮಾಡಿ ಶರೀರಕ್ಕೆ ಪುಷ್ಟಿಯನ್ನು ಕೊಡುವಂತಹದ್ದು. ಹಾಗೆಯೇ ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡಿ ನಮಗೆ ಪೌಷ್ಟಿಕವಾದಂತಹ ಭಗವದ್ ಅನುಗ್ರಹವನ್ನು ಒದಗಿಸುವಂತಹದ್ದು. ಆದ್ದರಿಂದಲೇ ಬರೀ ಶನಿಗೆ ಮಾತ್ರ ಅಲ್ಲ, ತಿಲ ದ್ರವ್ಯ ಅದು ಪೂರ್ವ ಮತ್ತು ಅಪರ ಎರಡೂ ಕರ್ಮಗಳಲ್ಲೂ ಕೂಡ ಅತ್ಯಂತ ಶ್ರೇಷ್ಠವಾದ ದ್ರವ್ಯವಾಗಿ ನಮ್ಮ ಶಾಸ್ತ್ರಗಳಲ್ಲಿ ಅದನ್ನು ಹೇಳಿದ್ದಾರೆ. ಇಲ್ಲಿ ಭಜಪೂರ್ವ ಅಮೃತಧಾರಾ ಗೋಶಾಲೆಯಲ್ಲಿ ನಾಳೆ ಶನಿ ಜಯಂತಿಯ ಪ್ರಯುಕ್ತ ನಡೆಯುವಂತಹ ಶನಿ ನಮನ ತಾಪಶಮನದ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಶನಿ ದೋಷ ಪರಿಹಾರ ಹಾಗೆಯೇ ತಾಪತ್ರಯಗಳು, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕವಾದಂತಹ ತಾಪಗಳ ನಿವಾರಣೆ, ಅದರ ಶಮನದ ಮುಖಾಂತರ ಸರ್ವ ರೀತಿಯಾದಂತಹ ಅಭ್ಯುದಯ ಪ್ರಾಪ್ತಿ, ಇದಕ್ಕೋಸ್ಕರ ಶನಿಯನ್ನು ಸಂಪ್ರಾರ್ಥಿಸಿ ಎಳ್ಳನ್ನು ಸಮರ್ಪಿಸುವಂತಹ ಒಂದು ವಿಶೇಷವಾದಂತಹ ಸೇವಾ ಕಾರ್ಯ ಇಲ್ಲಿ ನಡೀಲಿಕ್ಕಿದೆ. ಸೇವಾ ಪಾವತಿಯನ್ನು ನಾವು ಮಾಡಿಕೊಂಡು ನಾವೇ ನಮ್ಮ ಕೈಯಲ್ಲಿ ಎಳ್ಳನ್ನು ಹಿಡ್ಕೊಂಡು ನಮ್ಮದೇ ಭಾಷೆಯಲ್ಲಿ ಮನಸ್ಸಿನಲ್ಲೇ ಭಗವಂತನನ್ನು ಪ್ರಾರ್ಥಿಸಿ ನನ್ನ ಎಲ್ಲ ದೋಷಗಳು ಪರಿಹಾರವಾಗಲಿ, ನನ್ನ ಎಲ್ಲ ಪಾಪಗಳು ಪರಿಹಾರವಾಗಲಿ, ಎಲ್ಲ ರೀತಿಯಾದಂತಹ ಸನ್ಮಂಗಲಗಳು ನನಗೆ ಭಗವಂತನಿಂದ ಒದಗಿ ಬರಲಿ ಅಂತ ನಾವು ಮನಸ್ಸಿನಲ್ಲೇ ನಮಗೆ ತಿಳಿದ ರೀತಿಯಲ್ಲಿ ಪ್ರಾರ್ಥಿಸಿ ಭಗವಂತನಿಗೆ ಎಳ್ಳನ್ನು ಸಮರ್ಪಿಸುವಂತಹದ್ದು. ಒಂದು ಮುಷ್ಟಿ ಎಳ್ಳನ್ನು ಕೈಯಲ್ಲಿ ಹಿಡ್ಕೊಂಡು ನಮ್ಮ ತಲೆಗೆ ಅದನ್ನು 3 ಸುತ್ತು ಸುಳಿದು ತಲೆಗೆ ನಿವಾಳಿಸಿ ಮನಸ್ಸಿನಲ್ಲೇ ಪ್ರಾರ್ಥಿಸಿ ಆ ಪಾತ್ರೆಯಲ್ಲಿ, ಕಂಚಿನ ಪಾತ್ರೆಯಲ್ಲಿ ಎಳ್ಳನ್ನು ಸಮರ್ಪಿಸುವಂಥದ್ದು. ಎಳ್ಳಿಗೂ ಮತ್ತು ಕಂಚಿನ ಪಾತ್ರೆಗೂ ಬಹಳ ವಿಶೇಷ ಉಂಟು. ನಮ್ಮ ದೋಷ ಪರಿಹಾರಕ್ಕೆ ಕಂಚಿನ ಪಾತ್ರೆಯಲ್ಲಿ ಎಳ್ಳಿನ ದಾನ, ಹಾಗೆ ಕಂಚಿನ ಪಾತ್ರೆಯಲ್ಲಿ ಎಳ್ಳೆಣ್ಣೆಯ ದಾನ, ಇದು ಎರಡೂ ಕೂಡ ನಮ್ಮ ಶಾಸ್ತ್ರದಲ್ಲಿ ಹೇಳಿದಂತಹ ವಿಚಾರ. ಅಂತಹ ಆ ಕಂಚಿನ ಪಾತ್ರೆಯಲ್ಲಿ ನಾವು ಎಳ್ಳನ್ನು ಸಮರ್ಪಿಸುವಂತಹದ್ದು, ಅದನ್ನು ಶನಿ ಶಾಂತಿಯ ಆ ಪೂರ್ಣಾಹುತಿಯ ಸಂದರ್ಭದಲ್ಲಿ ಯಜ್ಞಪುರುಷನ ಮುಖಾಂತರ ಶನೈಶ್ವರನಿಗೆ ನಾವು ಸಮರ್ಪಿಸುವಂತಹ ಒಂದು ಪುಣ್ಯ ಕಾರ್ಯ ನಾಳೆ ದಿವಸ ನಡೀಲಿಕ್ಕಿದೆ. ಈ ಕಾರ್ಯಕ್ರಮ ಈ ಸಂಧ್ಯಾಕಾಲದ ಈ ಶುಭ ಸಂದರ್ಭದಲ್ಲಿ ಭಗವಂತನನ್ನು ಸಂಪ್ರಾರ್ಥಿಸಿ ನಮ್ಮ ಕಾರ್ಯಕರ್ತರು ಪ್ರಾರಂಭವನ್ನು ಮಾಡಲಿಕ್ಕಿದ್ದಾರೆ. ಆನಂತರ ಎಲ್ಲ ಭಕ್ತಾದಿಗಳು ಸೇವಾ ಪಾವತಿಯನ್ನು ಮಾಡಿಕೊಂಡು ಆ ಶನಿಯನ್ನು ಸಂಪ್ರಾರ್ಥಿಸಿಕೊಂಡು ನಮ್ಮೆಲ್ಲರ ದೋಷಗಳು ಪರಿಹಾರವಾಗಲಿ ಅಂತ ಸಂಪ್ರಾರ್ಥಿಸಿ ಎಳ್ಳನ್ನು ಸಮರ್ಪಣೆ ಮಾಡಬಹುದು. ಹರೇ ರಾಮ.